ಹಾಯ್ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮುರಳಿ, ಫ್ರಿಡ್ಜ್ ಹೌಸ್ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ಕೋಪ್ಲ್ಯಾಂಡ್ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೋಪ್ಲ್ಯಾಂಡ್ ಅಲ್ಲಿ ನೀವು ಇಲ್ಲಿವರೆಗೂ ಕೋಲ್ಡ್ ರೂಮ್ ಅಲ್ಲಿ ದೊರೆಯುವಂತಹ ಕಂಡೆನ್ಸಿಂಗ್ ಯೂನಿಟ್ ಮತ್ತೆ ಈ ತರ ಯೂನಿಟ್ಗಳನ್ನ ನೀವು ನೋಡ್ತಾ ಇದ್ರಿ. ಈಗ ನಾವು ಬಂದು ಕೋಲ್ಡ್ ರೂಮ್ ಬಿಟ್ಟು ಬಾಟ್ಲ್ ಕೂಲರ್ ಇರ್ಬೋದು, ವಾಟರ್ ಕೂಲರ್ ಇರ್ಬೋದು, ಚಿಲ್ಲರ್ ಇರ್ಬೋದು, ಡಿಸ್ಪ್ಲೇ ಕ್ಯಾಬಿನ್ಸ್ ಇರ್ಬೋದು, ಇದಕ್ಕೆ ಸ್ಮಾಲರ್ ಸೈಜ್ ಅಲ್ಲೂ ಕೂಡ ಕೋಪ್ಲ್ಯಾಂಡ್ ಅಲ್ಲಿ ಕಂಡೆನ್ಸ್ ಯೂನಿಟ್ಗಳು ಬರ್ತಾ ಇದೆ. ಈಗ ಆ ಕಂಡೆನ್ಸ್ ಯೂನಿಟ್ಗಳ ಬಗ್ಗೆ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಅಂದ್ರೆ ಏನಾಗ್ತದೆ, ಕೆಲವೊಂದು ಡಿಸೈನ್ಗಳಲ್ಲಿ ನಿಮ್ಗೆ ಕಂಡೆನ್ಸರ್ ಅಸೆಂಬಲ್ ಮಾಡಿದ್ಮೇಲೆ ಮತ್ತೆ ಡೆಲಿವರಿ ಮಾಡಿದ್ಮೇಲೆ ನಿಮ್ ಕಂಪ್ರೆಸರ್ ಅಲ್ಲಿ ಸೌಂಡ್ ಬರೋದು, ಐಎಮ್ಸ್ ಬರೋದು, ಮತ್ತೆ ಒಂದು 6 ತಿಂಗಳಾದ್ಮೇಲೆ ಇಲ್ಲ ಒಂದು 3 ಮಂತ್ಸ್ ಅಲ್ಲಿ 6 ಮಂತ್ ಅಲ್ಲಿ ನಿಮ್ಗೆ ಫೇಲ್ಯೂರ್ ಆಗ್ತಾ ಇದೆ ಯೂನಿಟ್. ಅದರಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ನಮ್ಗೆ ನೋಡ್ತಿರೋ ಪ್ರಕಾರ ಅನ್ಸೈಜ್ ಕಂಡೆನ್ಸರ್ ಮತ್ತೆ ಫ್ಯಾನ್ ಮೋಟ್ರು ನಾರ್ಮಲ್ ಫ್ಯಾನ್ ಮೋಟರ್ ಇರಲ್ಲ, ಯಾವ್ದೋ ಬ್ಲೇಡ್ಗೆ ಯಾವ್ದೋ ಫ್ಯಾನ್ ಮೋಟರ್ ಹಾಕಿರ್ತಾರೆ, ಅದರಿಂದ ಹೀಟಿಂಗ್ ಕರೆಕ್ಟ್ ಆಗಿ ಅದು ಕನ್ಸಂಪ್ಷನ್ ಆಗಲ್ಲ. ಮತ್ತೆ ಡ್ರೈಯರ್ ಕರೆಕ್ಟ್ ಫಿಟ್ಟಿಂಗ್ ಇರಲ್ಲ, ಮತ್ತೆ ಡಿಸೈನ್ ಕಾಪರ್ ಡಿಸೈನ್ ಕರೆಕ್ಟ್ ಆಗಿರಲ್ಲ. ಈ ತರ ಪ್ರಾಬ್ಲಮ್ಗಳಿಂದ ಕಂಪ್ರೆಸರ್ಗಳು ಪ್ರಾಬ್ಲಮ್ ಬರ್ತಾ ಇದೆ. ಒಂದು ಮೇಜರ್ ನಮ್ಗೆ ಪ್ರಾಬ್ಲಮ್ ಬರೋದು ಐಆಮ್ಸ್. ಅದು ಬಿಟ್ರೆ ಕಂಪ್ರೆಸರ್ ಸೌಂಡ್ ಅಲ್ಲಿ ಯಾವ ತರ ಗಡಗಡ ಅಂತ ಸೌಂಡ್ ಬರುತ್ತೆ, ಅದರಿಂದ ಸ್ಪ್ರಿಂಗ್ ಕಟಿಂಗ್ ಇರ್ಬೋದು, ಮತ್ತೆ ಗುಯ್ ಅಂತ ಸೌಂಡ್ ಬರುತ್ತೆ. ಅದರಿಂದ ಬಂದು ಅನ್ಸೈಜ್ ಅಂದ್ರೆ ಕರೆಕ್ಟ್ ಆಗಿ ಸಪ್ಲೈ ಬರ್ತಾ ಇಲ್ಲ, ಸಕ್ಷನ್ ಹೋಗಿ ಮತ್ತೆ ಡಿಸ್ಚಾರ್ಜ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂದ್ರೆ ಕಂಪ್ಲೇಂಟ್ ಬರ್ತಾ ಇದೆ. ಕಸ್ಟಮರ್ಗಳು ಏನ್ ಹೇಳ್ತಾರೆ, ಸರ್ ಕಂಪ್ರೆಸರ್ ಸರಿ ಇಲ್ಲ. ಬಟ್ ಕಂಪ್ರೆಸರ್ ನಾವು ಟೆಸ್ಟಿಂಗ್ ಕಳೆದಾಗ ಕಂಪ್ರೆಸರ್ 100% ಕರೆಕ್ಟ್ ಇರುತ್ತೆ. ಹಾಗಾಗಿ ಈಗ ಕೋಪ್ಲ್ಯಾಂಡ್ ಪ್ರಾಡಕ್ಟ್ ಏನ್ ಮಾಡಿದ್ದಾರೆ, ಅವ್ರದೇ ಓನ್ ಡಿಸೈನ್ ಆಗಿ ಇಂಜಿನಿಯರ್ಗಳು ಕರೆಕ್ಟ್ ಆಗಿ ಇದು ಮಾಡಿ ಕಂಡೆನ್ಸ್ ಯೂನಿಟ್ ರೆಡಿ ಮಾಡಿದ್ದಾರೆ. ಅದು ಯಾವ ತರ ಇರುತ್ತೆ ಅಂತ ನಿಮ್ಗೆ ಇವತ್ತು ತೋರಿಸ್ತೀನಿ ನಾನು. ನೋಡಿ, ಇದು ಬಂದು ನಿಮ್ಗೆ ಕೋಪ್ಲ್ಯಾಂಡ್ ಪ್ರಾಡಕ್ಟ್ ಒಂದು ಸ್ಯಾಂಪಲ್ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ಇದು ಸಿಂಗಲ್ ಸ್ಮಾಲ್ ಯೂನಿಟ್. ಈ ಯೂನಿಟ್ ಬಂದು ಪ್ಲಸ್ ಟೆಂಪರೇಚರ್ ಯೂನಿಟ್. ಇದು ಪ್ಲಸ್ ಟೆಂಪರೇಚರ್ ಅಲ್ಲಿ ನಿಮ್ಗೆ ವಾಟರ್ ಕೂಲರು, ಸಿ ಕೂಲರು, ಮತ್ತೆ ವಾಟರ್ ಚಿಲ್ಲರು, ಮತ್ತೆ ಬಾಟಲ್ ಕೂಲರು, ಡಿಸ್ಪ್ಲೇ ಕ್ಯಾಬಿನ್ಗಳಿಗೆ ನೀವು ಯೂನಿಟ್ ಯೂಸ್ ಮಾಡ್ಬೋದು. ನಿಮ್ಗೆ ಎಕ್ಸಾಂಪಲ್ ಸಿ ಕೂಲರ್ ಅಲ್ಲಿ ಬಂದು 110 ಲೀಟರ್ ಇಂದ 650 ಲೀಟರ್ ವರೆಗೂ ನಿಮ್ಗೆ ಯೂನಿಟ್ ಅವೈಲೇಬಲ್ ಇದೆ. ಮತ್ತೆ ಬಾಟ್ಲ್ ಕೂಲರ್ ಅಲ್ಲಿ ನಿಮ್ಗೆ 100 to 120 ಲೀಟರ್ ಇಂದ 600 to 800 ಲೀಟರ್ ವರೆಗೂ ನಿಮ್ಗೆ ಅವೈಲೇಬಲ್ ಸಿಗುತ್ತೆ. ನೋಡಿ, ಇದ್ರಲ್ಲಿ ಬಂದು ಕಂಡೆನ್ಸರ್ ನೋಡಿ, ಹೆವಿ ಡ್ಯೂಟಿ ಕಂಡೆನ್ಸರ್ ಕೊಟ್ಟಿರ್ತಾರೆ, ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಮತ್ತೆ ಕಂಡೆನ್ಸರ್ಗೆ ಒಳಗಡೆ ನೋಡಿ, ಇದು ಇಲ್ಲಿ ಕಂಡೆನ್ಸರ್ಗೆ ಒಳಗಡೆ ರೌಂಡ್ ಕಟಿಂಗ್ ಕೊಟ್ಟಿರ್ತಾರೆ. ನಿಮ್ಗೆ ಏನೇ ಹೀಟಿಂಗ್ ಬಂದ್ರೂ ಒಳಗಡೆ ತೆಗೆಯುತ್ತೆ ರೌಂಡ್ ಕಟಿಂಗ್ ಇಂದ. ಮತ್ತೆ ಫ್ಯಾನ್ ಮೋಟರ್ ಅಷ್ಟೇ, ನಿಮ್ಗೆ EBM ನೋಡಿ ಫ್ಯಾನ್ ಮೋಟರ್ ಯೂಸ್ ಮಾಡಿರ್ತಾರೆ. ನಿಮ್ಗೆ ಯೂನಿಟ್ ಬಂದು ನೀವು ಅಸೆಂಬಲ್ ಮಾಡಿದ್ರೆ ಮಿನಿಮಮ್ 6 to 10 ಇಯರ್ಸ್ ಯಾವುದೇ ಪ್ರಾಬ್ಲಮ್ ಬರಲ್ಲ. ಕಂಪ್ರೆಸರ್ ಯಾವ ತರ ಲೈಫ್ ಕೊಡುತ್ತೆ, ಅದೇ ರೀತಿ ನಿಮಗೆ ಫ್ಯಾನ್ ಮೋಟರ್ ಕೂಡ ಲೈಫ್ ಕೊಡುತ್ತೆ. ಕಂಪ್ರೆಸರ್ಗೆ ತಕ್ಕನಂಗೆ ಫ್ಯಾನ್ ಮೋಟರ್ ಲೈಫ್ ಕೊಟ್ರೇನೆ ಯೂನಿಟ್ ವರ್ಕ್ ಆಗೋದು. ಫ್ಯಾನ್ ಮೋಟರ್ ಅಲ್ಲಿ ವೀಕ್ ಇದ್ರೆ ಯಾವುದೇ ರೀತಿ ಯೂನಿಟ್ ವರ್ಕ್ ಆಗಲ್ಲ. ಹಾಗಾಗಿ ನೋಡಿ, ನಿಮ್ಗೆ ಗ್ರಿಲ್ ಬರುತ್ತೆ, ಮತ್ತೆ ಬ್ಯಾಕ್ ಕಟಿಂಗ್ ಅಷ್ಟೇನೆ ನಿಮ್ಗೆಲ್ಲ ಫಿಟ್ಟಿಂಗ್ ಇರುತ್ತೆ. 4 ಬೋಲ್ಟ್ ನೆಟ್ ಹಾಕಿ ಫಿಟ್ ಮಾಡಿದ್ರೆ ನಿಮ್ಗೆ ಯೂನಿಟ್ ರೆಡಿ ಆಗುತ್ತೆ. ಮತ್ತೆ ನಿಮ್ಗೆ ಲೇಬರ್ ಪ್ರಾಬ್ಲಮ್ ಇರ್ಬೋದು, ಫಿಟ್ಟಿಂಗ್ ಪ್ರಾಬ್ಲಮ್ ಇರ್ಬೋದು, ಪ್ರಾಪರ್ ಡಿಸೈನಿಂಗ್ ಇರ್ಬೋದು, ಇದೆಲ್ಲ ಕೊರತೆ ನಿಮ್ಗೆ ಇನ್ಮೇಲೆ ಬರೋದಿಲ್ಲ. ಹಾಗಾಗಿ ನೀವು ಆದಷ್ಟು ಮತ್ತೆ ಪ್ರೈಸ್ ವೈಸ್ ಅಷ್ಟೇ ನಿಮ್ಗೆ ಸಪ್ರೇಟ್ ನೀವು ಸ್ಪೇರ್ಸ್ ತಗೊಂಡು ಫಿಟ್ಟಿಂಗ್ ಮಾಡೋದ್ರಿಂದ ಹಿಡಿದು ಟೈಮಿಂದ ಹಿಡಿದು ಎಲ್ಲ ಉಳಿತಾಯ ನಿಮ್ಗೆ ಹೆಚ್ಚಿದೆ ಇದರಲ್ಲಿ. ನೀವು ಆದಷ್ಟು ಈ ತರ ಯೂನಿಟ್ ಯೂಸ್ ಮಾಡಿ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ನೋಡಿ, ಯಾವ್ದಾವ್ದು ಮಾಡೆಲ್ಗೆ ಯೂಸ್ ಮಾಡ್ಬೋದು ನೀವು ಅನ್ನೋದನ್ನ ಈಗ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಇದು ಕೋಲ್ಡ್ ರೂಮ್ ಅಲ್ಲಿ ಇದೆ. ನೀವು ಕೋಲ್ಡ್ ರೂಮ್ ಅಲ್ಲಿ ಆಲ್ಮೋಸ್ಟ್ ಆಲ್ ಯೂನಿಟ್ ಯೂಸ್ ಮಾಡ್ತಾ ಇರ್ತೀರಾ, ಆದ್ರೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಮತ್ತೆ ಇದು ವಾಟರ್ ಕೂಲರ್ಗೆ ಯಾವ್ಯಾವ ಮಾಡಲು ಯೂನಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮತ್ತೆ ಹಾಗೆ ವಾಟರ್ ಚಿಲ್ಲರ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಮತ್ತೆ ಬಾಟಲ್ ಕೂಲರ್ ಅಲ್ಲಿ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಆಲ್ಟರ್ನೇಟಿವ್ ಗ್ಯಾಸ್ ಇದು ಓಲ್ಡ್ ಕ್ಯಾಟ್ಲಾಗು, ಹಾಗಾಗಿ ಆಲ್ಟರ್ನೇಟಿವ್ ಗ್ಯಾಸ್ ಬರಲ್ಲ. ಈಗ 407ಗೆ ಕನ್ವರ್ಟ್ ಆಗಿದೆ ಮಾಡಲ್ಗಳು. ಮತ್ತೆ 134 ಗ್ಯಾಸ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಮತ್ತೆ ಸಿ ಕೂಲರು, ಈ ಮಾಡೆಲ್ಗಳಿಗೆ ನಿಮ್ಗೆ ಯೂನಿಟ್ಗಳು ಅವೈಲೇಬಲ್ ಇದೆ. ಹಾಗೆ ನಿಮ್ಗೆ ಯಾವ್ದಾದ್ರು ಡಿಸೈನ್ ಬರ್ತಾ ಇಲ್ಲ, ನಮ್ಗೆ ಸರ್ ಕಂಡೆನ್ಸ್ ಯೂನಿಟ್ ಅಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ, ನೀವು ಕಂಪ್ನಿ ಕಡೆಯಿಂದಾನೆ ಕೋಪ್ಲ್ಯಾಂಡ್ ಅಲ್ಲಿ ಒಳ್ಳೆ ಡಿಸೈನ್ ಅಲ್ಲಿ ಮಾಡಿಸ್ಕೊಡಿ ಅಂದ್ರೆ ಅದಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತೇವೆ. ಹಾಗಾಗಿ ನೀವು ಆದಷ್ಟು ಕೋಪ್ಲ್ಯಾಂಡ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ವಿಡಿಯೋ ಮಾಡ್ತಾ ಇದೀವಿ. ನಿಮ್ಗೆ ಯಾವುದೇ ಫೇಲ್ಯೂರ್ ಬರಬಾರ್ದು. ಮತ್ತೆ ನಿಮ್ಗೆ ದೊಡ್ಡ ಕಸ್ಟಮರ್ ಇರ್ತಾರೆ, ನೀವು ಯೂನಿಟ್ ಲಕ್ಷಾಂಗಟ್ಟಲೆ ಯೂನಿಟ್ಗಳು ಸಪ್ಲೈ ಮಾಡಿರ್ತೀರಾ, ಅದರಲ್ಲಿ ಒನ್ ಆರ್ 2 ಯೂನಿಟ್ ಕೂಡ ಫೇಲ್ಯೂರ್ ಆದ್ರೂ ಕೂಡ ನಿಮ್ಗೆ ಎಷ್ಟೋ ದೊಡ್ಡ ಲಾಸ್ ಆಗುತ್ತೆ. ಆ ಲಾಸ್ನ ತಡಿಬೇಕು ಅನ್ನೋದಕ್ಕೋಸ್ಕರ ನಾವು ಈ ಯೂನಿಟ್ಗಳನ್ನ ಮಾಡಿಸ್ತಾ ಇದೀವಿ. ನೀವು ಆದಷ್ಟು ಈ ತರ ಯೂನಿಟ್ ಯೂಸ್ ಮಾಡಿ ಅನ್ನೋದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ನನ್ನ ನಂಬರ್ ಇದೆ ಕೆಳಗಡೆ, ಮತ್ತೆ ಮೇಲ್ ಐಡಿ ಇದೆ, ಮತ್ತೆ ಫ್ರಿಡ್ಜ್ ಹೌಸ್ ಇದೆ, ನೀವು ಕಾಂಟ್ಯಾಕ್ಟ್ ಮಾಡಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.